ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಮತ್ತಿಗೂಡಿನ ಎಲ್ಲ ಆನೆಗಳು ಇವತ್ತು ಇದೇ ಮೊದಲ ಬಾರಿಗೆ ಆ, ಕಾಡಾನೆ ಕಾರ್ಯಾಚರಣೆಗೆ ಹೋಗಿದೆ. ಏನು ನಮ್ಮ ವೀರಣ್ಣ ಹೊಸಳಿ ಭಾಗದಲ್ಲಿ ಒಂದು ಕಾಡಾನೆಗೆ ಕಾಲಿಗೆ ಏಟಾಗಿದ್ದರಿಂದ ಕ್ಯಾಪ್ಚರಿಂಗ್ಗೆ ಹೋಗಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಬೇರೆ ಯಾವುದೇ ಕ್ಯಾಂಪಿನ ಆನೆಗಳಿಲ್ಲ. ಇದೇ ಮೊದಲ ಬಾರಿಗೆ ಈ ಥರದ ಒಂದು ಕ್ಯಾಪ್ಚರಿಂಗ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯ ವಿಚಾರ. ಯಾಕೆಂತಂದರೆ ಶ್ಲಾಘಿಸ್ಬೇಕು ನಮ್ಮ ಅರಣ್ಯ ಅಧಿಕಾರಿಗಳನ್ನ. ಪ್ರತಿ ಕ್ಯಾಂಪಿಂದ ಅವರವರೇ ಈಗ ಒಂದು 5-6 ಎಲ್ಲ ಆನೆಗಳಿಗೆ ಅವಕಾಶ ಸಿಕ್ಕಬೇಕು ಅಂತೇಳಿ ಎಲ್ಲ ಆನೆಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನೋಡಿರ್ಬೋದು ನೀವು, ನಮ್ಮ ವೇದ ಆನೆ ಕ್ಯಾಪ್ಚರಿಂಗ್ಗೆ ಮತಿಗೂಡಿನಿಂದ ಭೀಮ ಒಂದು ಆನೆಯನ್ನು ಬಳಸಿದ್ರಷ್ಟೇ, ಬಾಕಿ ಎಲ್ಲ ಆನೆಗಳು ದುಬಾರೆಯಿಂದ. ಹಾಗೆಯೇ ಯಾವ ಆನೆಯನ್ನು ಇಲ್ಲಿವರೆಗೆ ಕಾರ್ಯಾಚರಣೆ ಬಳಸಲಾಗಲಿಲ್ಲ ಅಂತ ಆನೆಗಳನ್ನೆಲ್ಲ ಈಗ ಬಳಸ್ತಾ ಇದ್ದಾರೆ. ಈಗ ನಮ್ಮ ಮತ್ತಿಗೂಡು ಕ್ಯಾಂಪಿನಿಂದ ಝೂ ಅಭಿ ಇದೇ ಮೊದಲ ಬಾರಿಗೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇರೋದು. ಸಂಪೂರ್ಣವಾಗಿ ತರಬೇತಿ ಪಡೆದಂಥ ಅಭಿ, ಲಾರಿಗೆ ಹತ್ತೋದಾಗಿರ್ಬೋದು, ಎಲ್ಲ ಒಂದು ಟ್ರೈನಿಂಗ್ ಅನ್ನು ಮುಗಿಸಿರೋ ಅಭಿ ಈಗ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ. ಅದೇ ರೀತಿ ನಮ್ಮ ಅಶೋಕ, ಶ್ರೀಕಂಠ, ಮಹೇಂದ್ರ, ಏಕಲವ್ಯ, ಮತ್ತಿಗೂಡಲ್ಲಿ ಏನಿದೆ ಈ ಗ್ರೂಪ್ಗಳು, ಈ ಗ್ರೂಪಿನ ಆನೆಗಳೆಲ್ಲ ಈಗ ಭಾಗವಹಿಸ್ತಾ ಇದೆ ಕಾರ್ಯಾಚರಣೆಯಲ್ಲಿ. ಹಾಗೆ ನಮ್ಮ ಈ ಪಾರ್ಥನು ಅಷ್ಟೇ, ಇನ್ನು ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಈತನ ಸಹಾಯೋಚಿತ ಕ್ಯಾಪ್ಚರಿಂಗ್ ಬೇಕಾಗುತ್ತೆ. ಹಗ್ಗ ತಗೊಂಡು ಹೋಗೋದಾಗಿರ್ಬೋದು, ಹಗ್ಗ ತರೋದಾಗಿರ್ಬೋದು, ನೀರು ಕೊಡೋದಾಗಿರ್ಬೋದು, ಈ ಥರದ ಕಾರ್ಯಾಚರಣೆಗೆ ಪಾರ್ಥನನ್ನು ಬಳಸ್ಕೋತಾರೆ. ಹೀಗೆ ಯಶಸ್ವಿ ಕಾರ್ಯಾಚರಣೆ ಮಾಡಲಿ. ಅಭಿಮನ್ಯು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಅಭಿಮನ್ಯು ನಮ್ಮ ಅಂಬಾರಿ ಆನೆ ಆಗಿದ್ದರಿಂದ ಮತ್ತು ಆತನ ಸೇವೆ ಅಪಾರವಾಗಿ ಸಿಕ್ಕಿದೆ. ಅದರಿಂದ ಅಭಿಮನ್ಯುವನ್ನ ಈ ಕಾರ್ಯಾಚರಣೆಯಲ್ಲಿ ಬಳಸಲಾಗ್ತಾ ಇಲ್ಲ. ತುಂಬ ಖುಷಿಯಾಗುತ್ತೆ. ಶ್ರೀಕಂಠ ಭಾಗವಹಿಸಿದ್ದಾನೆ, ನಮ್ಮ ಭೀಮ ಭಾಗವಹಿಸಿದ್ದಾನೆ, ನಮ್ಮ ಝೂ ಅಭಿ ಮತ್ತು ನಮ್ಮ ಅಶೋಕ ಮತ್ತಿಗೂಡಿನಿಂದ ಕಾರ್ಯಾಚರಣೆ ಭಾಗಿಯಾಗೋದಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮತ್ತಿಗೂಡಿನಲ್ಲಿದ್ದಂಥ ಮಹೇಂದ್ರ ಏನಿದೆ, ಮಹೇಂದ್ರ ಬಂದು ಬಳ್ಳೆಯಿಂದ ಕಾರ್ಯಾಚರಣೆಗೆ ತಲುಪ್ತಾ ಇದ್ದಾನೆ. ಅದೇ ರೀತಿ ದೊಡ್ಡ ಅರವೆಯಿಂದ ಏಕಲವ್ಯ ಏನು ಮತ್ತಿಗೂಡಲ್ಲಿ ತರಬೇತಿ ಮುಗಿಸಿ ಆದಂತರ ದಸರಾ ಕಳೆದಾಗ ದುಬಾರೆಗೆ ದೊಡ್ಡ ಅರವೆಗೆ ಹೋಗಿದಂಥ ಏಕಲವ್ಯನ ಸಹ ಬಳಸ್ತಾ ಇದ್ದಾರೆ. ಏಕಲವ್ಯ ಅನ್ನೋದು ಇದು 2ನೇ ಕಾರ್ಯಾಚರಣೆ. ಹಾಗೆ ಭೀಮ 2016ರಿಂದನೂ ಕಾರ್ಯಾಚರಣೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಇನ್ನು ಮುಂದಿನ ಕಾರ್ಯಾಚರಣೆಗಳಲ್ಲಿ ನಮ್ಮ ಪಾರ್ಥನನ್ನು ಬಳಸಿಕೊಳ್ಳುವಂಥ ಅದು ತುಂಬ ಗ್ಯಾರಂಟಿ ಇದೆ. ಇನ್ನೊಂದು 2-3 ತಿಂಗಳು ಕಳೆದರೆ ಆತನು ಭಾಗವಹಿಸ್ತಾನೆ ಕಾರ್ಯಾಚರಣೆಯಲ್ಲಿ. ಸೌಮ್ಯ ಸ್ವಭಾವದ ಪಾರ್ಥ ಈತನನ್ನು ಎಕ್ಸ್ಪ್ಲೋರ್ ಭಾಗದಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. ಈಗ ಇವತ್ತು ಇಲ್ಲಿ ಇರುವಂಥದ್ದು ನಮ್ಮ ಪಾರ್ಥ ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ ಹಾಗೂ ಸೋಮಶೇಖರ. ಇನ್ನು ಎಲ್ಲ ಆನೆಗಳು ಕಾರ್ಯಾಚರಣೆ ಹೋಗಿದ್ದಾವೆ. ಅಭಿಮನ್ಯು ಮದದಲ್ಲಿರೋದ್ರಿಂದ ಇಲ್ಲಿಗೆ ತರಲ್ಲ. ಅಭಿಮನ್ಯು ಸಹ ಫೈನ್ ಆಗಿದ್ದಾನೆ. ನಮ್ಮ ಮೇಲೆ ಅಭಿಮನ್ಯು ನೋಡ್ಕೊಂಡು ಬಂದೆ. ಹಾಗೆ ನಮ್ಮ ಸೋಮಶೇಖರನು ಇಲ್ಲೇ ಇದ್ದಾನೆ. ಒಂದು ಹುಡುಗರ ಟೀಮ್ ಬಂದಿದೆ. ಅವರಿಗೆ ಇವತ್ತು ಅಭಿಮನ್ಯುವನ್ನು ನೋಡೋ ಅವಕಾಶ ಸಿಕ್ತು, ಸ್ಥಾನಕ್ಕೆ ಬಂದಿತ್ತು. ಖುಷಿ ಆಯ್ತಾ ಕ್ಯಾಂಪ್ ಬಂದಿರೋದು? ಏನ್ ಮಾಡೋದು, ನಿಮ್ಮ ಅದಷ್ಟು ಚೆನ್ನಾಗಿಲ್ಲ. ಕಾರ್ಯಾಚರಣೆ ಹೋಗ್ಬಿಟ್ಟಿದಾವೆ ಆನೆಗಳು. ಭೀಮ ಮಿಸ್ ಅಲ್ವಾ? ಭೀಮ ಮಿಸ್, ಶ್ರೀಕಂಠ ಮಿಸ್, ಮತ್ತೆ ಝೂ ಅಭಿ ಇದೇ ಮೊದಲ ಕಾರ್ಯಾಚರಣೆ. ಕರ್ನಾಟಕದಲ್ಲೇ ಒಂದು ದೊಡ್ಡ ಆನೆ ಈಗ ಸಾರಥಿನ ಓವರ್ಟೇಕ್ ಮಾಡ್ತಿದ್ದಾನೆ. ಹೀಗೆ ನಮ್ಮೊಟ್ಟಿಗೆ
ಒಬ್ಬ ಹಿರಿಯ ಮಾತ ನವೀದ್ ಅವರು ಸಹ ಇದ್ದಾರೆ. ನವೀದ್ ಅವರು ಸಹ ಒಂದು ಟೈಮಲ್ಲಿ ನಮ್ಮ ಝೂ ಅಬಿಗೆ ಟ್ರೈನಿಂಗ್ ಕೊಟ್ಟಂತವ್ರು. ಅವರು ಈಗ ಇನ್ನೊಂದು ಬೇರೆ ಒಂದು ಆನೆಯಲ್ಲಿ ಮಾಡ್ತಾ ಇದ್ದಾರೆ. ಅಕ್ಕ ತಂಗಿಯರು ಆಟ ಆಡ್ತಾ ಇದ್ದಾರೆ. ವರಲಕ್ಷ್ಮಿಯ ಮಕ್ಕಳು, ನಮ್ಮ ದಸರಾ ವರಲಕ್ಷ್ಮಿಯ ಮಕ್ಕಳು. ಪಾಪ ಇವತ್ತು ಅವರಿಗೆ ಅವರ ಗೆಳೆಯ, ಇವರಿಬ್ಬರ ಗೆಳೆಯ ಬಂದು ನಮ್ಮ ಝೂ ಅಬಿ ತುಂಬಾ ಮಿಸ್ ಮಾಡ್ಕೊಂಡಿದ್ದಾನೆ ಇವ್ರನ್ನ. ಇವರು ಝೂ ಅಬಿನ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ಅಲ್ಲ ಬಸವರಾಜ್ ಅವರೇ, ಎಲ್ಲ ಮಿಸ್ ಇವತ್ತು. ಅಬಿ ಇಲ್ಲದೆ ಆನೆಗಳು ಬಾರಿ ಬೇಜಾರು ಮಾಡ್ಕೊಂಡಿದಾರಲ್ವಾ? ಝೂ ಅಬಿ ಫ್ರೆಂಡ್ಸ್ ಅಲ್ವಾ ಇವರು? ಬಸವರಾಜನ ಝೂ ಅಬಿ ಫ್ರೆಂಡ್ಸ್. ನೋಡಿ, ನಮ್ಮ ಮುದ್ದಾದ 2 ಕಂದಮ್ಮಗಳು, ವರಲಕ್ಷ್ಮಿ ಮಕ್ಕಳು, ಭುವನೇಶ್ವರಿ ಮತ್ತೆ ಚಾಮುಂಡೇಶ್ವರಿ. ಹಾಗೆ ನಮ್ಮ ಬಾಸ್ ಅಭಿಮನ್ಯು ಸ್ಥಾನ ಮುಗಿಸ್ಕೊಂಡು ಈಗ ಮಾಮೂಲ್ ಹಳೆ ಕ್ರಾಲ್ ಇರುವ ಜಾಗದಿಂದ ಹೊಸ ಕ್ರಾಲ್ ಇರುವ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ವಸಂತ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ಲಿಕ್ಕಿಂತ ಹೋಗಿದ್ದಾರೆ. ಆಕಾಶ್ ಅವರು ಅಭಿಮನ್ಯುನ ಕರ್ಕೊಂಡೋಗಿ ಈಗ ರೇಸನ್ನು ಕೊಡಿಸಿ ಮರದ ಹತ್ರ ಕಟ್ಟಾಕ್ತಿದ್ದಾರೆ. ಈಗ ಅಭಿಮನ್ಯು ಫುಲ್ ಮದದಲ್ಲಿರೋದ್ರಿಂದ ಸಾರ್ವಜನಿಕರು ಹೋಗಿ ನೋಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ತುಂಬಾ ಅಗ್ರೆಸಿವ್ ಆಗಿರುತ್ತೆ ಈ ಟೈಮಲ್ಲಿ. ನೋಡುವ ಇನ್ಯಾವಾಗಾದರೂ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾನ ಇಲ್ವಾ ಅಂತೇಳಿ. ನಮ್ಮ ಅಭಿಮನ್ಯು ನಮ್ಮ ಹೆಮ್ಮೆ, ಕರ್ನಾಟಕದ ಆಸ್ತಿ, ಭಾರತ ದೇಶದ ಆಸ್ತಿ. ಅಭಿಮನ್ಯುವಿನ ಸಾಧನೆ ಅಪಾರ. ಅಭಿಮನ್ಯುವಿನ ಅಷ್ಟೇ ಸಾಧನೆಯನ್ನು ನಮ್ಮ ಅರ್ಜುನ ಮಾಡಬೇಕಿತ್ತು. ಇದೇನಾಯ್ತೋ ಗೊತ್ತಿಲ್ಲ. ಅರ್ಜುನನ ಕಾರ್ಯಾಚರಣೆ ಕಮ್ಮಿಯಾಗಿದೆ. ಇದರ ನಡುವೆ ಒಂದು ಸ್ಟಾರ್ ವಾರ್ ಅಂತ ಹೇಳಿದ್ರೆ ಅರ್ಜುನ ದೊಡ್ಡದ ಅಭಿಮನ್ಯು ದೊಡ್ಡದ ಅಂತ ಆಗ್ತಿದೆ. ಈಗ ಆಲ್ಮೋಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ. ಒಂದೊಂದು ದಿನ ನನ್ನ ಆಸೆ ಮಹೇಶ್ ಅವ್ರನ್ನ ಮಾತಾಡಿಸ್ಬೇಕು, ಹಾಗೆ ನಮ್ಮ ವಸಂತ್ ಅವ್ರನ್ನ ಮಾತಾಡಿಸ್ತೀನಿ. ಇನ್ಯಾವ್ದಾದ್ರು ಮಾವತರು ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಮಾತಾಡ್ತೀನಿ. ಇದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಎಲ್ಲ ಆನೆಗಳನ್ನ ಒಂದೇ ಥರದಿಂದ ಕಾಣುವ. ಈಗ ನಾನು ಇನ್ಸ್ಟಾಗ್ರಾಮ್ಲಿ ಕೆಲವೊಂದು ಪೇಜ್ಗಳಲ್ಲಿ ನಾನು ಭಾಗವಹಿಸ್ತೀನಿ. ಆದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಆನೆಗಳನ್ನ ಆನೆಗಳಾಗಿ ನೋಡಬೇಕು ಹೊರತು ಶತ್ರುಗಳಾಗಿ ನೋಡಬಾರ್ದು. ಎಲ್ಲ ಆನೆಗಳು ಒಂದೇ. ತುಂಬಾ ಒಳ್ಳೇದಾಗಲಿ ಎಲ್ಲ ಆನೆಗಳಿಗೂ. ಆದಷ್ಟು ಶೀಘ್ರದಲ್ಲೇ ಈ ಸ್ಟಾರ್ ವಾರ್ಗೆ ಒಂದು ಬ್ರೇಕ್ ತರುವಂತ ಪ್ರಯತ್ನ ಮಾಡೋಣ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ಆನೆಗಳು ಅವರವರ ಅಭಿಮಾನಿಗಳು ಇದ್ದೇ ಇರ್ತಾರೆ. ದಯವಿಟ್ಟು ಈ ಕಮೆಂಟ್ಗಳಲ್ಲಿ ನೋಡಿದೆ ತಂದೆ ತಾಯಿನೆಲ್ಲ ಬೈದಾಡ್ಕೋತಿದ್ದಾರೆ. ಏನಕ್ಕೆ ಹಿಂಗೆ ಮಾಡ್ಕೋದು? ಪಾಪ ಮನೇಲಿ ಕೂತಂತ ತಂದೆ ತಾಯಿಗಳು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡೋದಿದೆ. ಓಕೆ ಫ್ರೆಂಡ್ಸ್, ಕಾರ್ಯಾಚರಣೆ ಆದಮೇಲೆ ವಿಡಿಯೋಗಳು ಏನಾದರೂ ಸಿಕ್ಕಿದರೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.